ಹಿರಿಯ ನಟ ಚರಣ್ ರಾಜ್ ಈಗ ನಮ್ಮ ಜೊತೆಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ದ್ವಾರಕೀಶ್ ಅವರನ್ನ ಈ ಸಂದರ್ಭದಲ್ಲಿ? ಇಲ್ಲ, ನಂಬಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಬೆಳಗ್ಗೆ ನನಗೆ ಮಧು ಅಬ್ಬಯ್ಯನಾಡು ಅವರು ಫೋನ್ ಮಾಡಿ ಹೇಳಿದ್ರು ಈ ತರ ದ್ವಾರಕೀಶ್ ತಿರ್ಕೊಂಡ್ರು ಅಂತ ಹೇಳಿ. ತುಂಬಾನೇ ಬೇಜಾರಾಯ್ತು. ಯಾಕಂದ್ರೆ ಸುಮಾರು ಮೇಯರ್ ಮುತ್ತನ ಸಿನಿಮಾದಿಂದ ನಾನು ಅವ್ರ ಫ್ಯಾನು. ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಆ ಸಿನಿಮಾದಿಂದ. ಆಮೇಲೆ ನಾನು ಕಲಾವಿದಾಗಿ ಅವ್ರ ಜೊತೆಯಲ್ಲಿ ಆಫ್ರಿಕಾದಲ್ಲಿ ಶೀಲಾ ಅಂತ ಪಿಕ್ಚರ್ ಮಾಡಿದ್ವಿ. ನನ್ನ ಮರಿ ಅಂತ ಯಾವಾಗಲೂ ತುಂಬಾ ಇಷ್ಟಪಡೋರು ನನ್ನ. ಈಗ ಮೊನ್ನೆ ನಮ್ಮ ವೀರೇಶ್ವರ್ ಕಡೆಯಿಂದ ಫೋನ್ ಮಾಡಿಸಿ ಮಾತಾಡಿದ್ವಿ. ಬಾ ಮರಿ ಮನೆಗೆ ಬಾರೋ, ಮಾತಾಡಬೇಕು ಬಾರೋ ಅಂದ್ವಿ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಈ 1 ತಿಂಗಳಾಗೆಲ್ಲ ಮಾತಾಡಿ ಅವ್ರ ಹತ್ರ ನಾನು ಬಂದೋಗೋ ಮನೆಗೆ ಅಂತ ಹೇಳಿದ್ರು. ನಾನು ಬಂದ್ರೆ ಬರೋಣ ಅಂತ ನಾನಿದ್ದೆ. ಬಟ್ ಇಷ್ಟರಲ್ಲಿ ಇದು ಈ ತರ ಆಗ್ತಾರಂತ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಅವರ ಒಂದು ನಟನೆ, ಅವರ ಒಂದು ಸಾಹಸ ಕನ್ನಡದ ಇಂಡಸ್ಟ್ರಿ ಮಾಡಿರೋದು ಬೇರೆ ಯಾರ ಕೈಯಿಂದ ಮಾಡಕ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರು ಅವ್ರು ನಗನಗತ ಇರೋರು, ಅದು ಒಂದೇ ಖುಷಿ ಆಗತ್ತೆ ನಮ್ಗೆ. ಎಷ್ಟೇ ಏನೇ ಪ್ರಾಬ್ಲಮ್ ಇದ್ರು ಅವ್ರ ಹೊಟ್ಟೆ ಒಳಗಡೆ ಈ ಚಾರ್ಲಿ ಚಾಪ್ಲಿನ್ ತರ ಅವರು ನಗನಗತಾನೆ ಇರೋರು. ಅವ್ರ ಕಷ್ಟನ ಯಾರ ಹತ್ರ ಹೇಳ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಮಹಾನ್ ನಟರು, ಒಬ್ರು ದೊಡ್ಡ ಶೋಮ್ಯಾನ್ ಅಂತ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಲ್ಲಾ ದೇಶದಲ್ಲೂ ನಮ್ಮನ್ನ ಕನ್ನಡದ ಬಾವುಟನ ಹಾಸಿರೋರು. ಅವಾಗ ಎಲ್ಲರನ್ನ ನನಗೆ ಆಫ್ರಿಕಾ ತೋರಿಸಿದ್ದೆ ಅವರು, ಆಸ್ಟ್ರೇಲಿಯಾ ತೋರಿಸಿದ್ದೆ ಅವ್ರು ನನಗೆ. ಅಂದ್ರೆ ಹೇಳೋದೇನಂದ್ರೆ ದ್ವಾರಕೀಶನ ಹತ್ರ ಸ್ವಾರ್ಥ ಇರ್ಲಿಲ್ಲ. ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಒಂದೇ ಅವ್ರ ಮನಸ್ಸಲ್ಲಿತ್ತು. ಇವತ್ತು ನಮ್ಮ ಇಂಡಸ್ಟ್ರಿ ಇವತ್ತು ನಿಜವಾಗ್ಲೂ ಈ ತರ ಒಬ್ಬ ಮಹಾನ್ ವ್ಯಕ್ತಿನ ಕಳ್ಕೊಂಡಿದ್ದೀವಿ. ತುಂಬಾ ಬೇಜಾರಾಗುತ್ತೆ. ಮತ್ತೆ ಅವರು ಕನ್ನಡ ಇಂಡಸ್ಟ್ರಿ ಹುಟ್ಟು ಬರಬೇಕು. ಮತ್ತೆ ನಮ್ಗೆಲ್ಲ ಈ ಕನ್ನಡ ಇಂಡಸ್ಟ್ರಿ ಮತ್ತೆ ಇನ್ನೂ 100 ಸಿನಿಮಾಗಳು ಮಾಡಬೇಕು ಅಂತ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಜವಾಗ್ಲೂ ಅವ್ರ ಮಕ್ಕಳಿಗೆಲ್ಲ ಎಲ್ರಿಗೂ ಪಾಪ ದೇವರು ಒಂದು ತಡ್ಕೊಳ್ಳೋ ಅಂತ ಶಕ್ತಿ ಕೊಡ್ಲಿ ಅಂತ ನಾನು ಆ ದೇವ್ರ ಹತ್ರ ಬೆಡ್ಕೋತೀನಿ. ನಾನು ಆದಷ್ಟು ಬೇಗ ಬಂದು ಹೋಗ್ತೀನಿ. ಚರಣ್ ರಾಜ್ ಅವರೇ, ತಾವು ಮೊದಲು ಭೇಟಿಯಾಗಿದ್ದು, ಕೊನೆಯದಾಗಿ ಭೇಟಿಯಾಗಿದ್ದು, ಆ ಒಡನಾಟ ಬಾಂಧವ್ಯವನ್ನ ಸ್ಮರಿಸಬಹುದಾ ಈ ಹೊತ್ತಲ್ಲಿ? ನನಗೆ ಆಕ್ಚುಲಿ ನಾನು ಮದ್ರಾಸಲ್ಲಿ ನನಗೆ ಅವರು ಆಫ್ರಿಕಾದಲ್ಲಿ ಶೀಲಾ ಮಾಡ್ಬೇಕಾದ್ರೆ ನನ್ನನ್ನ ಹಿಂದಿಗೆ ಮತ್ತೆ ಕನ್ನಡಕ್ಕೆ ಹೀರೋ ಆಗಿ ಆಯ್ಕೆ ಮಾಡಕ್ಕೆ ಅಂತ ಹೇಳಿದ್ರು. ಅವ್ರ ಹತ್ರ ನಾಗರಾಜ್ ಅಂತ ಒಬ್ರು ಮ್ಯಾನೇಜರು. ಅವ್ರ ಮುಖಾಂತರ ನನ್ನ ನಂಬರ್ ತಗೊಂಡು ನನಗೆ ಫೋನ್ ಮಾಡಿದ್ರು. ಮರಿ ನಾನು ದ್ವಾರಕೀಶ್ ಅಂದ್ರು. ಅಣ್ಣ ಎಲ್ಲಿದ್ದೀರ ಅಣ್ಣ ಅಂತಂದ್ರೆ, ಈ ತರ ಟಿ ನಗರ್ಲಿ ಮನೇಲಿ ಇದೀವಿ ಅಂತ ಹೇಳಿದ್ರು. ಅಣ್ಣ ನಾನೇ ಬರ್ತೇನೆ, ನೀವು ಬರ್ಬೇಡಿ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಸಾಯಂಕಾಲ ಒಂದು 7:30-8 ಗಂಟೆಗೆ ಹೋದೆ. ಅವಾಗ ಅಲ್ಲಿ ಅವರೆಲ್ಲ ಕುತ್ಕೊಂಡಿದ್ರು. ನಾನು ಹೋಗಿ ಮಾತಾಡಿದೆ. ಅಂಬುಜಕ್ಕ ಇದ್ರು, ಎಲ್ರು ಇದ್ರು. ಅವಾಗ ನಾನು ಕರೆದು ಬಿಟ್ಟು, ನೋಡು ನಮ್ಮ ಹುಡುಗ ಬಂದ ನೋಡು ಅಂತ ಹೇಳಿ ನನ್ ಕರೆದು, ಮಗ ಇದೊಂದು ಪಿಕ್ಚರ್ ಮಾಡ್ತಾ ಇದೀನಿ, ಮಾಡಪ್ಪ ಅಂತಂದ್ರು. ಆಯ್ತಣ್ಣ ಮಾಡಿಕೊಡ್ತೀನಿ ಬಿಡಿ ಅಂತಂದೆ. ಸಂಬಳದ ವಿಷಯ ಕೇಳಿದ್ರು. ಅಣ್ಣ ಸಂಬಳ ಆಮೇಲೆ ನೋಡೋ ಅಂತ, ಮೊದಲು ನೀವು ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ತಾ ಹೇಳಿ, ನಾ ಡೇಟ್ ಕೊಡ್ತೀನಿ ಅಂತಂದೆ. ತುಂಬಾ ಖುಷಿ ಆಗ್ಬಿಟ್ರು. ಅವಾಗ ಅಂಬುಜಕ್ಕ ಹೇಳಿದ್ರು, ನೋಡಿದಲ್ಲ ನಾನು ಹೇಳಿದ್ಲಲ್ಲ ಚರಣ್ ರಾಜ್ ಹೆಂಗೆ ಅಂತ ಹೇಳ್ಬಿಟ್ಟು ನನ್ನನ್ನು ತುಂಬಾ ಹೊಗಳಿದ್ರು. ಆಫ್ರಿಕಾದಲ್ಲೂ ಅಷ್ಟೇ ತುಂಬಾನೇ ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಒಂದು ಚಿಕ್ಕ ಕೊರೆ ಇಲ್ಲದೆ ನನ್ನನ್ನ ಒಳ್ಳೆ ಬಂದ್ಬಿಟ್ಟು ಒಂದು 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಕೊಡಿಸಿ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ನಾನಂದ್ರೆ ಅದೇನೋ ಅವ್ರು ತುಂಬಾ ಇಷ್ಟ. ಅದು ನನಗೆ ಅವ್ರು ಮೇಯರ್ ಮುತ್ತನದಲ್ಲಿ ಅವ್ರು ಮಾಡಿರೋ ಕಾಮಿಡಿ, ರಾಜ್ಕುಮಾರ್ ಅವರ ಜಡೆ ಕಟ್ ಮಾಡೋದು ಅದೆಲ್ಲ ನೋಡಿ ನಾನು ಚಿಕ್ಕ ಹುಡುಗ ಅವಾಗ ತುಂಬಾ ನಗ್ತಾ ಇದೆ. ಅದನ್ನ ಹೇಳ್ದೆ ಕೂಡ ಅವ್ರು, ನಾನು ಅಣ್ಣ ನಿಮ್ ದೊಡ್ಡ ಫ್ಯಾನ್ ನಾನು ಅಂದ್ರೆ ನಗೋರು. ಹಾಗೆ ಅದು ಇವತ್ತು ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಆಮೇಲೆ ನಾನು ಕೊನೆಯದಾಗಿ ಅಂದ್ರೆ ಅವ್ರನ್ನ ಫೋನಲ್ಲೇ ಮಾತಾಡಿದೆ. 4 ತಿಂಗಳು, ಒಂದೂವರೆ ತಿಂಗಳು ಆಗಿರ್ಬೇಕು ಮಾತಾಡಿದೆ. ಆಮೇಲೆ ನಾನು ಮತ್ತೆ ಅವ್ರನ್ನ ಮೀಟ್ ಮಾಡಿಲ್ಲ ಎಲ್ಲೂ. ಆಮೇಲೆ ಸೊ ನನ್ನ ಶೆಡ್ಯೂಲ್ ಅಲ್ಲಿ ನಾನು ಬಿಸಿ ಇದೆ. ಅವರು ಅನ್ಸುತ್ತೆ ಲಾಸ್ಟ್ ಮಾಡಿದ್ದು 19 ಅನ್ಸುತ್ತಲ್ಲ, 19ರಲ್ಲಿ ಒಂದು ಪಿಕ್ಚರ್ ಆಕ್ಟ್ ಮಾಡಿದ್ರು. ಆಮೇಲೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ರು, ಏನೇನೋ ಮಾಡ್ತಾ ಇದ್ರು. ಬಟ್ ಅವ್ರು ಚಿಕ್ಕ ಮಗ ನನಗೆ ಅವಾಗ ಸಿಗೋರು ಮಡ್ರಾಸಲ್ಲಿ. ಈಗ ಅವರು ಬೆಂಗಳೂರು ಬಂದಿದ್ದಾರೆ ಅನ್ಸುತ್ತೆ ಅಲ್ಲಿಗೆ. ಸೊ ಅದರಿಂದ ನನಗೆ ಸ್ವಲ್ಪ ದೂರ ಆಗ್ಬಿಟ್ಟೆ ಅವರ ಇದರ ಸಂಪರ್ಕದಲ್ಲಿ. ಬಟ್ ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲೂ. ಇಂಥ ಮಹಾನ್ ವ್ಯಕ್ತಿ ನಮ್ಗೆ ಅದೇನೋ ನಾವೇನು ಕನ್ನಡದಲ್ಲಿ ಏನ್ ತಪ್ಪು ಮಾಡಿದೆ ಗೊತ್ತಿಲ್ಲ. ಒಬ್ಬೊಬ್ರೆ ಅಂತಾರೆ. ಈಗ ನನಗೆ ದ್ವಾರಕೀಶನ ಹೋದ್ರು, ಮೊನ್ನೆ ಪುನೀತ್ ಅವರು. ನಿಜವಾಗ್ಲೂ ಇವೆಲ್ಲ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಸರಿ, ಏನಿದು, ಯಾಕೆ ಈ ತರ ಆಗ್ತಾ ಇದೆ ಅಂತ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ದ್ವಾರಕೀಶನ್ ಅವರು ನಿಜವಾಗ್ಲೂ ತುಂಬಾನೇ ಅಂದ್ರೆ ಕಷ್ಟ ಜೀವಿ. ಸಿನಿಮಾ ಅಂದ್ರೆ ಪ್ರಾಣ ಅವ್ರಿಗೆ. ಸಾಲ ಸೂಲ ಮಾಡಿ ಪಾಪ ಒಬ್ಬರಿಗೂ ಕೊರೆ ಇಲ್ಲದೆ ಎಲ್ಲರೂ ಚೆನ್ನಾಗಿ ಬಂದು ನೋಡ್ಕೊಳ್ಳೋರು. ಸಿನಿಮಾನೇ ಅವ್ರ ಫ್ಯಾಷನ್ ಆಗಿತ್ತು, ಸಿನಿಮಾನೇ ಅವ್ರ ಜೀವನ ಆಗಿತ್ತು. ಇವತ್ತು ಅವ್ರನ್ನ ಕಳ್ಕೊಂಡಿದೀವಿ. ಇವತ್ತು ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಸಿನಿಮಾನ ಮತ್ತೆ ಕಾಪಾಡಬೇಕು ಅಂತ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಆ ದೇವ್ರ ಹತ್ರ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ.
ಥ್ಯಾಂಕ್ ಯು ಚರಣ್ ರಾಜ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.